ಒಡ್ದೇ ಹೋಯ್ತು ಆಯ್ತಾ. ನಾನು ಹೆಂಗ್ ಕಾಣಿಸ್ತೀನಿ? ATM ಯೂಟ್ಯೂಬ್ ಇಂದ ಹಣ ಬರ್ತದೆ ಡೈಲಿ ಯೂಸ್ಗೆಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ಒಂದ್ ರೌಂಡ್ ನಾವು ಜಾತ್ರೆಗೆ ಹೋಗಿ ಬಂದ್ವಿ. ಪಾಪು ಆಟ ಆಡ್ತಾ ಇದ್ದಾನೆ. ಕ್ಲಿಪ್ಪಿಂಗ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಪಾಪು ಇವತ್ತು ಬಾಲ್ ತಗೊಂಡ್ ಬಾ ಚಿಕ್ಕಮ್ಮ ಅಂತ ಹೇಳಿದ್ದ. ಅವ್ನ್ ಬಂದಿರ್ಲಿಲ್ಲ, ಹಂಗಾಗಿ ಪಾಪುಗೆ ಒಂದು ಆಟ ಆಡೋದಕ್ಕೆ ಅಂತ ಬಾಲ್ ತಂದು ಕೊಟ್ಟಿದ್ದೀನಿ. ಕಿಚನ್ ಅಲ್ಲಿ ಅಡ್ಗೆ ಕೆಲಸ ನಡೀತಾ ಇದೆ. ಸಂಜೆ 7 ಗಂಟೆ. ಬೆಳಿಗ್ಗೆ ನಿನ್ನೆ ರಾತ್ರಿ ಅನ್ನ ಮಾಡಿದ್ಕಿತ್ತು ಅಂತ ಅದನ್ನೇ ಊಟ ಮಾಡಿಬಿಟ್ಟಿದ್ದೆ ನಾನು. ಇವಾಗ ಅನ್ನ ಮಾಡಿದ್ದೀನಿ, ಕುಡಿಯೋದಕ್ಕೆ ರಾಗಿ ಗಂಜಿ, ಸಾರಿದೆ ಬೆಳಿಗ್ಗೆದೇನೆ. ಇವಾಗ ನಾನು ರವಾ ಹುರಿಬೇಕು. ಉದ್ದಿನ ಹಿಟ್ಟನ್ನ ರುಬ್ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ರವಾ ಇಡ್ಲಿ ಮಾಡೋದಕ್ಕೆ. ಕ್ವಿಕ್ ಆಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಆಯ್ತಾ? ಬನ್ನಿ ಸ್ನೇಹಿತರೆ, ಕಿಚನ್ಗೆ ಹೋಗೋಣ. ಜಾತ್ರೆಯಿಂದ ಏನೇನ್ ತಂದೆ ಅಂತ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಇವತ್ತೇನು ತುಂಬಾ ಖರೀದಿ ಇರ್ಲಿಲ್ಲ ನಮ್ದು. ಹಿಂಗೆ ಬೇಜಾರ್ ಬರ್ತದೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ವಾಕಿಂಗ್ ಆದಂಗೂ ಆಯ್ತು ಅಂತ ಒಂದ್ ರೌಂಡ್ ಹೋಗಿದ್ವಿ. ಹಂಗೆ ಬರ್ತಾ ನನ್ಗೆ ಸ್ವಲ್ಪ ರವಾ ಮತ್ತೆ ರಿನ್ ಪೌಡರ್, ಎಣ್ಣೆ ಪ್ಯಾಕೆಟ್ ಎಲ್ಲ ಬೇಕಿತ್ತು, ಬಟ್ಟೆ ಸೋಪು, ಪಾತ್ರೆ ಸೋಪ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ತಗೊಂಡು ಬಂದೆ. ನಮ್ಮ ಮನೆಯವರಿಲ್ಲ, ಹೊರಗಡೆ ಹೋಗಿದ್ದಾರೆ ಕೆಲ್ಸದ ಮೇಲೆ. ಕೆಲ್ಸಗಳು ನಡೀತಾ ಇದೆ ಸ್ನೇಹಿತರೆ. ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು, ಇತ್ತೀಚೆಗೆ ತುಂಬಾ ಪಾಸಿಟಿವ್ ಆಗಿದ್ದೀರಿ ವಿದ್ಯಾ ಅವ್ರೆ, ಹೀಗೆ ಇರಿ ಅಂತ. ಹೌದು, ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಆಗಿ ವಿಚಾರ ಮಾಡ್ತಾ ಇದ್ದೀನಿ, ಪಾಸಿಟಿವ್ ಆಗಿದ್ದೀನಿ. ಬನ್ನಿ ಇವಾಗ ಕಿಚನ್ಗೆ ಹೋಗುವ. ನಾವ್ ಅಕ್ಕ ತಂಗಿ ಇಬ್ರೆ ಇವತ್ತು ಜಾತ್ರೆಗೆ ಹೋಗಿದ್ವಿ. ಪಾಪುಗೆ ಎಷ್ಟು ಒತ್ತಾಯ ಮಾಡಿದ್ರು ಪಾಪು ಬಂದೇ ಇರ್ಲಿಲ್ಲ ನಮ್ ಜೊತೆ. ನಮ್ಗೊಂದು ಲೀಸ್ಟ್ ಮಾಡಿ ಕೊಟ್ಟಿದ್ದ, ಅವನಿಗೆ ಏನೇನ್ ಬೇಕು ಅದನ್ನೆಲ್ಲ. ನನ್ನ ಹತ್ರ ಬಾಲ್ ತಗೊಂಡ್ ಬಾ ಚಿಕ್ಕಮ್ಮ, ಹಂಗೆ ಒಂದ್ ಐಸ್ ಕ್ರೀಮ್ ತಗೊಂಡ್ ಬಾ ಅಂತ ಕೇಳಿದ್ದ. ಇವಾಗ ಬಾಲ್ ತಗೊಂಡು ಆಟ ಆಡ್ತಾ ಇದ್ದೇನೆ, ಆಯ್ತಾ? ಈ ಬಾಲು ತಂದಾಗಿಂದನು ಆಟ ಆಡ್ತಾನೆ ಇದ್ದ ಪಾಪ ನನ್ ಮಗ. ಸ್ವಲ್ಪ ಹೊತ್ತಲ್ಲಿ ಆ ಬಾಲ್ ಒಡ್ದೇ ಹೋಯ್ತು, ಆಯ್ತಾ? ಅಂದ್ರೆ ಗಾಳಿ ಹೋಗಿದ್ದಲ್ಲ, ಒಡ್ದೇ ಹೋಯ್ತು. ಅವ್ರ ಚಿಕ್ಕಪ್ಪನ ಬೈಕ್ಗೆ ತಾಗ್ಬಿಟ್ಟು ಒಡ್ದು ಹೋಯ್ತಂತೆ. ತುಂಬಾ ಬೇಜಾರ್ ಮಾಡ್ಕೊಂಡ. ತಂದ್ ಕೊಡ್ತೀನಿ ಮಗ್ನೆ ಇನ್ನ ಒಂದಿನ ಅಂತ ಹೇಳಿದ್ದೆ. ಇವತ್ತಾಗಿಲ್ಲ, ನಾಳೆ ಆದ್ರೂನು ನೋಡ್ಬೇಕು. ನೋಡೋಣ, ನಾಳೆ ಹಿಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಅವನಿಗೊಂದ್ ಬಾಲ್ ತಂದ್ ಕೊಡ್ಬೇಕಂತ ಇದೀನಿ. ಅವ್ನೇನಾದ್ರೂ ಅಂದ್ರೆ ಆಟ ಆಡ್ತಾ ಇದ್ರೆ ಇದೇ ತರ ಒಂದೇ ಒಡ್ದ್ ಹೋಗ್ತದೆ, ಇಲ್ಲ ಅಂತಂದ್ರೆ ಕಳೆದ್ ಹೋಗ್ತದೆ ಅವನ್ ವಸ್ತು, ಈ ತರ. ಹಂಗೆ ನಾನು ಅವ್ನ್ ಆಟ ಆಡ್ತಿದ್ದನ್ನ ನೋಡ್ಕೊಂಡು ಕಿಚನ್ಗೆ ಬಂದೆ. ನಾನು ಉದ್ದಿನ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ನಾಳೆ ರವಾ ಇಡ್ಲಿ ಮಾಡೋಣ ಅಂತ. ಇದ್ ಬಂದು ಉಪ್ಪಿಟ್ಟಿನ ರವಾ, ಆಯ್ತಾ? ಚಿರೋಟಿ ರವಾ ಅಲ್ಲ, ಅಂದ್ರೆ ಈ ಹೋಳ್ಗೆ ಮಾಡುವಂತಹ ರವಾ ಅಲ್ಲ. ಅದಕ್ಕೂ ಸ್ವಲ್ಪ ದೊಡ್ಡ ರವಾ ಬರ್ತದಲ್ವಾ, ಆ ರವಾ. ನಾನಿಲ್ಲಿ ಇದನ್ನ ಹುರ್ಕೊಳ್ತಾ ಇದ್ದೀನಿ. 1 ಲೋಟ ಉದ್ದಿನ ಬೇಳೆಗೆ 2 ಲೋಟದಷ್ಟು ರವಾ, ಆಯ್ತಾ? ಅಳತೆ ಹೇಳ್ತಾ ಇದ್ದೀನಿ. ರವಾನ ಸ್ವಲ್ಪ ಇದ್ರದ್ದು ಘಮ ಬರೋವರೆಗೂ ಹುರ್ಕೊಳ್ಬೇಕು. ಹುರ್ದು ತಣ್ಣಗಾಗೋದಕ್ ಬಿಟ್ಟಿದ್ದೆ. ರವಾನ ಹುರ್ದಿಟ್ಟು ಬಂದೆ. ಇವತ್ತು ವಿಜಯತ್ತೆ ಒಂದಿಷ್ಟು ಬಟ್ಟೆ ಕೊಟ್ಟಿದ್ದಾರೆ, ಆಯ್ತಾ? 2 ಬ್ಯಾಗ್ ಇದೆ. ಸೀರೆಗೆ ಪಾಲ್ ಹಚ್ಬೇಕು. ಇವಾಗ ಕುತ್ಕೊಂಡು ಎಷ್ಟಾಗ್ತದೆಯೋ ಅಷ್ಟು ಸೀರೆಗೆ ಪಾಲ್ ಹಚ್ತೀನಿ. 2 ಬ್ಯಾಗ್ ಇರೋದ್ರಿಂದ ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಸೀರೆ ಪಾಲ್ ಹಚ್ಚು ಅಂತ ಹೇಳಿದ್ದಾರೆ. ನಾನು ಜಾತ್ರೆಯಿಂದ ತಂದಿರುವಂತದ್ದು ಇದು ಟವೆಲ್, ಆಯ್ತಾ? 100 ರೂಪಾಯಿಗೆ 3 ಅಂತ ಹೇಳ್ತಾ ಇದ್ರು. ಚೆನ್ನಾಗಿದೆ, 100 ರೂಪಾಯಿಗೆ 3 ಕೊಡ್ಬಹುದು. ಲಾಸ್ಟ್ ಟೈಮ್ ಕೂಡ ನಾನು ತಂದಿದ್ದೆ 100 ರೂಪಾಯಿಗೆ 3. ಇದೇನು ಅಂತಂದ್ರೆ ಅಡ್ಗೆ ಮಾಡಿ ಮುಗಿಸಿ ಬರ್ತೀವಿ ಅಲ್ವಾ, ಸ್ವಲ್ಪ ಕೈ ಉತ್ಕೊಳ್ಳೋದಕ್ಕೆ ಎಲ್ಲಾನು ಚೆನ್ನಾಗಿರ್ತದೆ ಅಂತ ತಂದೆ. ಒಂದು ಬಂದು ಈ ಕಲರ್, ಆಯ್ತಾ? ಇನ್ನ ಒಂದು ಈ ಕಲರು, ಇನ್ನ ಒಂದು ಈ ಕಲರು. ಅಂಗಡಿನಲ್ಲೆಲ್ಲ 100 ರೂಪಾಯಿಗೆ 3 ಸಿಗೋದಿಲ್ಲ. ಒಂದಿಷ್ಟು ಅಂದ್ರೆ ಅವ್ರು ಲೋಡ್ ಗಟ್ಲೆ ತರಿಸಿರ್ತಾರೆ ಜಾತ್ರೆನಲ್ಲಿ. ಈ ತರ ಚೆನ್ನಾಗಿದೆ. ಒಂದೊಂದ್ ಕಡೆ ಒಂದೊಂದ್ ರೇಟ್ ಇತ್ತು. 100 ರೂಪಾಯಿಗೆ 3 ಟವೆಲ್. ನಾಳೆ ಇದನ್ನ ವಾಶ್ ಮಾಡ್ತೀನಿ. ವಾಶ್ ಮಾಡ್ಬಿಟ್ಟು ನಂತರ ಹಂಗೆ ಇಡ್ತೀನಿ. ಮಳೆಗಾಲಕ್ಕಂತೂ ಎಷ್ಟು ಟವೆಲ್ ಇದ್ರೂ ಬೇಕು, ಆಯ್ತಾ? ವಾಶ್ ಮಾಡಿದ ನಂತರ ಇದು ಸಾಫ್ಟ್ ಆಗ್ತದೆ. ನನ್ಗೆ ಕೊಡ್ಬಹುದು ಅಂತ ಅನಿಸ್ತು ಸ್ನೇಹಿತರೆ. ಇನ್ನ ಒಂದು ಸ್ಲಿಪ್ಪರ್ ತಂದೆ. ನನ್ನ ಹತ್ರ ಇದ್ದಿದ್ದು ಹಳೇದಾಗ್ತಾ ಬಂದಿತ್ತು. ಅದು ಹರಿದೋಗಿದ ನಂತರನಾದ್ರೂ ಯೂಸ್ ಮಾಡೋದಕ್ಕೆ ಬೇಕು ಅಂತ 100 ರೂಪೀಸ್ ಕೊಟ್ಟು ತಂದಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಆಯ್ತಾ? ಚೆನ್ನಾಗಿದೆ. ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗೋದಕ್ಕೆ, ಬಟ್ಟೆ ತೆಗೆಯೋದಕ್ಕೆ ಹೋಗೋದಕ್ಕೆ, ಕೆಳಗಡೆ ಎಲ್ಲ ಓಡಾಡೋದಕ್ಕೆ ನನಗೆ ಸ್ಲಿಪ್ಪರ್ ಬೇಕಾಗ್ತದೆ. ಹಾಗಾಗಿ ಒಂದ್ ಜೊತೆ ಸ್ಲಿಪ್ಪರ್ ತಗೊಂಡೆ. ಬನ್ನಿ ತೋರಿಸ್ತೀನಿ. ರಾತ್ರಿ ವಿಡಿಯೋ ಮಾಡಿರುವಂತದ್ದು, ಹಾಗಾಗಿ ನಿಮ್ಗೆ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಇದಕ್ಕೆ 100 ರೂಪೀಸ್ ಕೊಟ್ಟಿರೋದು, ಡೈಲಿ ಹಾಕೊಳ್ಳೋದಕ್ಕೆ ಅಂತ ಚಪ್ಪಲಿ, ಆಯ್ತಾ? ಇನ್ನ ನಾನು ಹಂಗೆ ಸೀರೆ ಎಲ್ಲ ಪಾಲ್ ಹಚ್ಬೇಕಿತ್ತು, ಕುತ್ಕೊಂಡೆ. ಇವತ್ತು ತುಂಬಾ ಹೊತ್ತು ಕುಂತಿದ್ದೆ ಸೀರೆ ಪಾಲ್ ಹಚ್ಚೋದಕ್ಕೆ. ಕೊನೆಗೂ ನನ್ಗೆ ಬೆನ್ನು ನೋವೇ ಸ್ಟಾರ್ಟ್ ಆಗ್ಬಿಡ್ತು, ಆಯ್ತಾ? ಕೆಲವೊಂದಿಷ್ಟು ರೇಷ್ಮೆ ಸೀರೆಗಳಿತ್ತು ವಿಜಯಕ್ಕೆ. ಅಂದ್ರೆ ಮೊದ್ಲಿಗೆ ರೇಷ್ಮೆ ಸೀರೆನೆ ಪಾಲ್ ಹಚ್ಚು ಅಂತ ಹೇಳಿದ್ರು. 4 ಸೀರೆ ಏನೋ ಇತ್ತು ರೇಷ್ಮೆ ಸೀರೆ.
ಇನ್ನ ಮಿಕ್ಕಿದೆಲ್ಲ ಸಾದಾ ಸೀರೆ ಆಗಿತ್ತು, ಅಂದ್ರೆ ಸಿಂಪಲ್ ಸೀರೆ, ಬಾರ್ಡರ್ ಸೀರೆ ಆಗಿತ್ತು. ಒಂದು ಎಲಿಂಟ್ ಸೀರೆ ಇತ್ತು. ಅಷ್ಟೂನು ಇವತ್ತೇನೆ ನಾನು ಅಂದ್ರೆ ಫಾಲ್ ಹಚ್ಚಿಲ್ಲ, ಸ್ವಲ್ಪ ಹಚ್ಚಿದ್ದೆ. ಅಷ್ಟ್ರಲ್ಲಿ ನನ್ ಮಗ ಒಂದು ಡ್ರೆಸ್ ಹಾಕೊಂಡು ಬಂದ. ಅವ್ರ ಮಾವನ್ ಹತ್ರ ತರ್ಸ್ಕೊಂಡಿದ್ದಂತೆ ಈ ಡ್ರೆಸ್. ವಿಡಿಯೋ ಮಾಡ್ಕೊಳ್ತಾ ಇದ್ದ. ನಾನ್ ಹೆಂಗ್ ಕಾಣಿಸ್ತೀನಿ ಚಿಕ್ಕಮ್ಮ, ಇದು ಫುಟ್ಬಾಲ್ ಎಲ್ಲ ಆಡೋರು ಹಾಕೊಳ್ತಾರೆ ಅಂತ ಹೇಳ್ತಾ ಇದ್ದ ನನ್ನ ಹತ್ರ. ಈ ಅಂದ್ರೆ ಕ್ರಿಕೆಟ್, ಫುಟ್ಬಾಲ್ ಇದೆಲ್ಲ ನೋಡ್ತಾನಲ್ವಾ, ಅವನಿಗೂ ಆಸೆ ಆಗ್ತದೆ. ಹಂಗೆ ಒಂದು ಫೋಟೋ ಎಲ್ಲ ತಗೊಂಡಿದ್ದ, ಅದನ್ನು ಕೂಡ ಅಟ್ಯಾಚ್ ಮಾಡಿದೀನಿ. ನಮ್ಮ ಮನೆಯವರು ಬಂದಿರ್ಲಿಲ್ಲ, ಹಂಗಾಗಿ ನಾನು ಅಂದ್ರೆ ಒಂದು ಸ್ವಲ್ಪ ಸೀರೆ ಫಾಲ್ ಹಚ್ಬಿಟ್ಟು ಸ್ಟಾಪ್ ಮಾಡಿದೆ. ಉದ್ದಿನ ಹಿಟ್ಟಿಗೆ ಇವಾಗ ರವಾನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರವಾ ಸಣ್ಣಗಾಗಿತ್ತು. ಇದನ್ನ ನೀಟಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಗಂಟ್ ಆಗ್ಬಿಡ್ತದ, ಆಯ್ತಾ. ರವಾ ತೀರಾ ಕೆಂಪಗೂನು ಹುರಿಬಾರ್ದು, ಅಂದ್ರೆ ಘಮ ಬಂದ್ರೆ ಸಾಕು, ಗೊತ್ತಾಗ್ತದೆ, ಆಯ್ತಾ. ಇವಾಗ ನಾನ್ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು, ಗುರುವಾರದ್ದು. ಪೂಜೆ ಎಲ್ಲ ಆಗಿತ್ತು. ನಮ್ಮನೆಯವ್ರು ಬಂದು ಆರ್ತಿ ಮಾಡ್ಬೇಕಿತ್ತು, ನಾನು ತಿಂಡಿ ಮಾಡೋದಕ್ ಹೋಗಿದ್ದೆ. ನಿನ್ನೆನೆ ನಾನು ಈ ಉದ್ದಿನ ಹಿಟ್ಟಿಗೆ ರವಾ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ರಾತ್ರಿ. ಇವಾಗ ಬೆಳಿಗ್ಗೆ ಇದನ್ನ ಓಪನ್ ಮಾಡಿ ನೋಡ್ದೆ. ಇನ್ನ ಸ್ವಲ್ಪ ಇದಕ್ಕೆ ನೀರ್ ಬೇಕು ಅಂತ ಅನ್ಸ್ತು, ಹಂಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ದೆ. ಉಪ್ಪನ್ನ ನಾನು ಮೇಲ್ಗಡೆನೆ ಹಾಕಿಟ್ಬಿಟ್ಟಿದ್ದೆ, ಹಂಗಾಗಿ ಮತ್ತೆ ಉಪ್ಪನ್ನ ಸೇರ್ಸೋದಕ್ ಹೋಗ್ಲಿಲ್ಲ. ಇಡ್ಲಿ ಪಾತ್ರೆನ ನೀರ್ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೆ, ಲೋಟಕ್ ಹಾಕ್ಬಿಟ್ಟು ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಇಡ್ಲಿ ಪಾತ್ರೆದು ಲಿಂಕ್ ಬೇಕಂತಂದ್ರೆ ಕೊಟ್ಟಿರ್ತೀನಿ, ಇಂಡಸ್ ವ್ಯಾಲಿ ಅವ್ರದ್ದು. ಒಂದು 7-8 ಇಡ್ಲಿ ಮಾಡ್ಕೊಂಡೆ. ಇನ್ನ ಸ್ವಲ್ಪ ಹಿಟ್ ಮಿಕ್ಕಿತ್ತು, ಅದನ್ನ ಫ್ರಿಜ್ ಅಲ್ಲಿ ಎತ್ತಿಟ್ಟೆ, ರಾತ್ರಿ ತಿಂದ್ರೆ ಆಯ್ತು ಅಂತ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡು. ಈ ಕಡೆ ಇಡ್ಲಿಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆಲ್ಲ ಈ ಸಾಮಗ್ರಿ ಎಲ್ಲ ಹುರ್ಕೊಂಡಿದ್ದೆ. ಹಂಗೆ ಚಟ್ನಿ ಕೂಡ ರುಬ್ಕೊಂಡೆ ನಾನು. ಇನ್ನ ಪಕ್ಕದಲ್ಲಿ ಹಾಲ್ ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಂಡೆ. ಅಷ್ಟ್ರಲ್ಲಿ ನಮ್ಮನೆಯವರು ದೇವರಿಗೆ ಆರತಿ ಎಲ್ಲ ಮಾಡಿದ್ರು, ಹಂಗೆ ನಾನು ತಿಂಡಿಗ್ ಬಂದೆ. ಇವತ್ತು ತಿಂಡಿ ರವಾ ಇಡ್ಲಿ, ಹಂಗೇನೆ ಅದ್ರ ಜೊತೆ ಚಟ್ನಿ ಆಗಿತ್ತು. ಕುಡಿಯೋದಕ್ಕೆ ಬಿಸಿ ಬಿಸಿ ಟೀ, ಆಯ್ತಾ. ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಯ್ತಾ. ಅಂದ್ರೆ ಅಕ್ಕಿ ರವಾ ಅಲ್ಲ, ಇದ್ ಬಂದು ಉಪ್ಪಿಟ್ಟಿನ ರವಾ, ಸಣ್ಣ ರವಾ. ಹಂಗೇನೆ ನಮ್ಮನೆಯವರು ಸಂಜೆ ಅಕ್ಕಿ ಹಿಟ್ ಮಾಡ್ಸೋದಕ್ಕೆ ಅಂತ ಮಿಲ್ಲಿಗೆ ಹೋಗಿದ್ರು. ಅಕ್ಕಿನ ತೊಳೆದು ಒಣ ಹಾಕಿದ್ವಿ. ಸ್ವಲ್ಪ ಅಕ್ಕಿ ರವಾ, ಸ್ವಲ್ಪ ಅಕ್ಕಿ ಹಿಟ್ಟು ಮಾಡ್ಸೋದಕ್ಕೆ, ಅಂದ್ರೆ ಅಕ್ಕಿನ ಡಿವೈಡ್ ಮಾಡೇನೆ ಕೊಟ್ಟಿದ್ವಿ. ಇಡ್ಲಿ ರವಾ ಇದ್ ಬಂದು, ಇನ್ನ ಒಂದು ಅಕ್ಕಿ ಹಿಟ್ಟು. ಹಂಗೆ ನಾನ್ ಮಿಲ್ಲಿಂದ ರಾಗಿ ಹಿಟ್ಟು ತರೋದಕ್ಕೆ ಹೇಳಿದ್ದೆ ನಮ್ಮನೆಯವರಿಗೆ. ರಾಗಿ ಹಿಟ್ಟು ಕೂಡ ತಂದಿದ್ರು 1 kg ಅಷ್ಟು. ಕೈನಲ್ಲಿ ಒಂದು ಪಾರ್ಸಲ್ ಇದೆ. ನಿನ್ನೆ ಮತ್ತೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗ್ಲೇ ಇಲ್ಲ. ಸೀರೆ ಫಾಲ್ ಹಚ್ಚೋದಕ್ಕೆ ತುಂಬಾ ಇತ್ತಲ್ವಾ, ನನಗೆ ಅಂದ್ರೆ ಬೆನ್ನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಸುಸ್ತಂತ ಅನಿಸ್ತಾ ಇತ್ತು. ರಾತ್ರಿ ಊಟ ಮಾಡಿ ಮಲ್ಗೋದಕ್ಕೇನೆ 11:30 12 ಗಂಟೆ ಆಗ್ಬಿಟ್ಟಿತ್ತು, ಆಯ್ತಾ. 12 ಗಂಟೆ ಆಗಿತ್ತು. ನಮ್ಮನೆಯವರು ಬರೋದಕ್ಕೂ ಕೂಡ ಲೇಟ್ ಆಗಿತ್ತು, ಹಂಗಾಗಿ ಏನು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು. ಇವತ್ತು ಬೆಳಿಗ್ಗೆಯಿಂದ ಮನೆ ಕೆಲಸನೇ ಸ್ನೇಹಿತರೆ, ಎಲ್ಲೂ ಹೋಗ್ಲಿಲ್ಲ, ಮನೆಯಲ್ಲೇ ಇದ್ದೆ, ಆಯ್ತಾ. ಇದೊಂದು ಕುರ್ತಾನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ತುಂಬಾ ಜನ ನೀವು ನಾನು ಕುರ್ತಾ ರಿವ್ಯೂ ಮಾಡಿದಾಗ ಲಿಂಕ್ ಕೇಳ್ತೀರಿ. ನಾನು ಶಾರ್ಟ್ಸ್ ಎಲ್ಲ ಆದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಲಿಂಕ್ ಓಪನ್ ಆಗ್ತದೆ. ಇನ್ನ ಲಾಂಗ್ ವಿಡಿಯೋದಲ್ಲಿ ನಾನು ತೋರಿಸಿದಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಹಾಗೆ ಜೊತೆ ಟ್ಯಾಗ್ ಕೂಡ ಮಾಡಿರ್ತೀನಿ. ಎರಡು ನಿಮಿಷ ವಿಡಿಯೋ ಮಾಡ್ತೀನಿ. ಅಕ್ಕ ಉದ್ದಿನ ವಡ ಮಾಡಿದ್ರಂತೆ, ಪಾರ್ಸಲ್ ಬಂದಿದೆ, ಆಯ್ತಾ. ಇದನ್ನ ತಿನ್ನೋದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಬಿಟ್ಟು ಮುಗಿಸ್ತೀನಿ. ನಾನೇನೋ ಹೇಳ್ತಾ ಇದ್ದೆ, ಇದ್ರದ್ದು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಅಂತ. ಹಾಗೆ ನಿನ್ನೆ ದಿನ ನಮ್ಮನೆಯವರು ಅಂದ್ರೆ ATM ಜೊತೆ ಇಲ್ಲ ಇವತ್ತು, ಅಂದ್ರೆ ATM ಜೊತೆ ಬರ್ತಾ ಇದೆ ಅಂತ ಹೇಳಿದ್ರು, ನಮ್ಮನೆಯವ್ರಿಗೆ ಹೇಳಿದ್ರು, ಆಯ್ತಾ. ಇನ್ನ ನನ್ಗೆ ವ್ಯೂವರ್ಸ್ ಒಬ್ರು ಅದಕ್ಕೆ ಹೇಳಿದ್ರು, ನಿಮ್ಗೆ ಯಾಕೆ ATM ಯೂಟ್ಯೂಬ್ ಇಂದ ಹಣ ಬರ್ತದಲ್ವಾ ಅಂತ ಅವ್ರದ್ದು ಪ್ರಶ್ನೆ ಆಗಿತ್ತು. ನಿಜ ಸ್ನೇಹಿತರೆ, ಇಲ್ಲ ಅಂತ ಅಲ್ಲ. ಇವಾಗ ತುಂಬಾ ವ್ಯೂಸ್ ಕಡಿಮೆ ಇದೆ, ಜೊತೆ ನಾನು ಕೂಡ ಜಾಸ್ತಿ ವಿಡಿಯೋಸ್ ಎಲ್ಲ ಹಾಕ್ತಾ ಇಲ್ಲ, ಹಂಗಾಗಿ ನನಗೆ 2 ತಿಂಗಳಕ್ಕೆ 3 ತಿಂಗಳಕ್ಕೆ ಒಮ್ಮೆ ಇವಾಗ ಪೇಮೆಂಟ್ ಸಿಗ್ತಾ ಇದೆ. ಮುಂಚೆ ಎಲ್ಲ ತಿಂಗಳ ಸಿಗ್ತಾ ಇತ್ತು. ಯೂಟ್ಯೂಬ್ ಪೇಮೆಂಟ್ ಅಲ್ಲಿ ನಾನು ಯಾವತ್ತೂ ಕೂಡ ನನ್ಗೆ ಸೀರೆ ಬೇಕು, ನನ್ಗೆ ಡ್ರೆಸ್ ಬೇಕು ಅಂತ ನನ್ಗೆ ಯಾವತ್ತೂ ಕೂಡ ಖರೀದಿ ಮಾಡೇ ಇಲ್ಲ. ಇವತ್ವರೆಗೂ ನನ್ಗೇನಾದ್ರೂ ಬೇಕು ಅಂತ ಹೇಳ್ಬಿಟ್ಟು ಅಲ್ವಾರಿ, ಅಂದ್ರೆ ಬಂಗಾರ ಬೇಕು, ಒಡವೆ ಬೇಕು ಅಂತ ನನ್ಗೆ ಯಾವತ್ತೂ ಕೂಡ ಖರೀದಿ ಮಾಡಿಲ್ಲ. ಬಟ್ಟೆ ಆಗಿರ್ಬಹುದು, ಏನೇ ಬೇಕಂತಂದ್ರು ನಮ್ಮ ಮನೆಯವ್ರು ಕೊಡ್ತಾರೆ. ನನ್ನ ಯೂಟ್ಯೂಬ್ ಹಣನ ನಾವು ಕಷ್ಟಕ್ಕೇನೆ ಉಪಯೋಗಿಸ್ಕೊಂಡಿದೀವಿ, ಆಯ್ತಾ. ಬಿಟ್ರೆ ಕೆಲವೊಂದು ಆಕ್ಸೆಸರೀಸ್ ತಗೊಂಡಿದ್ವಿ. ಎಲ್ಲರಿಗೂ ಇರ್ತದಲ್ವಾ, ಇದಕ್ಕೂ ಏನಾದ್ರೂ ಜಾಸ್ತಿ ಈ ಆನ್ಲೈನ್ ಅಲ್ಲಿ ಕೆಲಸಗಳನ್ನ ಮಾಡ್ಬೇಕು ಅಂತ ಲ್ಯಾಪ್ಟಾಪ್ ಎಲ್ಲ ಖರೀದಿ ಮಾಡಿದ್ವಿ, ಇಲ್ಲ ಅಂತಲ್ಲ. ಜಾಸ್ತಿ ನಾವು ಹಾಕಿದ್ದು ಹಾಸ್ಪಿಟಲ್ ಇಂಥದಕ್ಕೇನೆ, ಮೆಡಿಸನ್ಗೆನೆ. ತುಂಬಾ ಬಾರಿ ನಾನು ಕೆಲವೊಂದು ವಿಚಾರನ ಹೇಳ್ತೀನಿ, ಕೆಲವೊಂದು ವಿಚಾರನ ಹೇಳೋದಿಲ್ಲ ಸ್ನೇಹಿತರೆ.
ನಾವು ಸಾಕಷ್ಟು ಹಣನ ಖರ್ಚು ಮಾಡಿದ್ವಿ. ಒಂದು ಕನ್ಸೀವ್ ಆಗೋಗೋಸ್ಕರ ತುಂಬಾ ಖರ್ಚು ಮಾಡಿದ್ವಿ. ಇನ್ನ ಒಂದು ನನಗೆ ಓವರಿಯನ್ ಸಿಸ್ಟ್ ಆಗಿತ್ತಲ್ವಾ, ಅದಕ್ಕೂ ನಾವು ತುಂಬಾ ಖರ್ಚು ಮಾಡಿದೀವಿ, ಇಲ್ಲ ಅಂತ ಅಲ್ಲ. ಇನ್ನ ಒಂದೇನಂತಂದ್ರೆ ನನಗೆ ಓವರಿಯನ್ ಸಿಸ್ಟ್ ಬಂದಾಗಿಂದ ಲಾಸ್ಟ್ ಲಾಕ್ಡೌನ್ ಟೈಮಲ್ಲಿ ಬಂದಿತ್ತು, ಅವತ್ತಿಂದ ಇವತ್ತುವರೆಗೂ ನಾನು ತುಂಬಾ ಹಾಸ್ಪಿಟಲ್ ಹೋಗಿದ್ದೀನಿ, ತುಂಬಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಈ ತರ ಬಹಳಷ್ಟು ಜನ ಹೇಳ್ತಾರೆ, ನೀವು ಯಾಕೆ ಹಿಂಜರಿತೀರಿ ಅಂತ ಕೇಳ್ತೀರಿ ಆಪರೇಷನ್ ಮಾಡ್ಕೊಳ್ಳೋದಕ್ಕೆ. ಒಂದು ಸೈಜ್ ಮೇಲೆ ಹೋಗ್ತದೆ ಸ್ನೇಹಿತರೆ, ನಮ್ಗೆ ಎಷ್ಟು ಸೆಂಟಿಮೀಟರ್ ಇದೆ ಸಿಸ್ಟು, ಓರಿಯನ್ ಸಿಸ್ಟು, ಅದ್ರ ಮೇಲೆ ಹೋಗ್ತದೆ. ಇನ್ನ ಒಂದು ಬಹಳಷ್ಟು ಜನ ಹೇಳ್ತಾರೆ, ಡಾಕ್ಟರ್ ಕೂಡ ಹೇಳ್ತಾರೆ, ನಾವು ಗ್ಯಾರಂಟಿ ಕೊಡೋದಿಲ್ಲ, ಮತ್ತೆ ಇದು ಆಗ್ಬಾರ್ದು ಅಂತ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ವಲ್ಪ ಹಿಂದೇಟಾಗ್ತಾ ಇದೀವಿ ಬಿಟ್ರೆ ಇನ್ನೇನಿಲ್ಲ. ನನಗೆ ತುಂಬಾ ದೊಡ್ಡ ಆಗಿಲ್ಲ, ಆದ್ರೆ ಇವರೇ ಅಂದ್ರೆ ರಿಪೋರ್ಟ್ ಏನ್ ಬಂದಿದೆ ಅಂತ ನಾನು ಶೇರ್ ಮಾಡಿಲ್ಲ ನಿಮ್ಮ ಹತ್ರ ಇಲ್ಲಿವರೆಗೂ. ನೋಡೋಣ ಸ್ನೇಹಿತರೆ, ಇನ್ ಫ್ಯೂಚರ್ ಏನೇನ್ ಆಗ್ತದೆ ಅಂತ. ನಾವು ಯಾವತ್ತೂ ಕೂಡ ಎಂಜಾಯ್ಮೆಂಟ್ಗೆ ಅಥವಾ ನಾನು ಒಂದ್ 2,000 ರೂಪಾಯಿ ಸೀರೆ ತಗೊಂಡಾಗ್ಲಿ ಇವತ್ತುವರೆಗೂ ನಾನು ಆ ದುಡ್ಡನ್ನ ಎಂಜಾಯ್ಮೆಂಟಿಗೆ ಬಳಸೇ ಇಲ್ಲ. ನನಗೂ ಅನಿಸ್ತದೆ ಕೆಲವೊಮ್ಮೆ, ನಾನು ಜಾಸ್ತಿ ದುಡ್ದಿದ್ರೆ ಏನಾದ್ರೂ ಸೇವಿಂಗ್ಸ್ ಮಾಡ್ಬೋದಿತ್ತು, ಏನಾದ್ರೂ ತಗೊಳ್ಬಹುದಿತ್ತು. ಈ ತರ ಎಲ್ಲ ಯಾವತ್ತೂ ಕಷ್ಟಕ್ಕೇನೆ ಹೋಗಿದೆ ಆಯ್ತಾ. ಏನು ಮಾಡೋದಕ್ಕಾಗೋದಿಲ್ಲ. ನನಗೂ ಒಂದಿನ ಒಳ್ಳೆ ದಿನ ಬರ್ತದೆ ಅಂತ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ನಿಜ ಹೇಳ್ಬೇಕಂತಂದ್ರೆ ನಾವು ಕೂಡ ಮುಂದೊಂದಿನ ಜಾಸ್ತಿ ಅರ್ನಿಂಗ್ ಮಾಡಬಹುದು ಯೂಟ್ಯೂಬ್ ಇಂದ, ನಮಗೂ ಕೂಡ ಒಳ್ಳೆ ದಿನಗಳು ಬರ್ತದೆ, ಕಾಯೋಣ ಅಂತ ಕಾಯ್ತಾ ಇದ್ದೀನಿ. ನೋಡೋಣ. ತುಂಬಾ ಜನ ಒಡವೆ ಮಾಡಿಸ್ಕೊಳ್ಳೋದು, ಸೈಟ್ ತಗೊಳ್ಳೋದು ಆತರ ಎಲ್ಲ ಮಾಡ್ತಾರೆ. ನನಗೂ ಕೂಡ ಆಸೆ ಆಗ್ತದೆ, ಇಲ್ಲ ಅಂತ ಅಲ್ಲ. ಆದ್ರೆ ನಾನು ಹೇಳ್ದೆ ಅಲ್ವಾ, ನಮ್ಗೆ ಎಷ್ಟು ಲಕ್ ಇದೆಯೋ ಅಷ್ಟೇ ಸಿಗುವಂತದ್ದು. ಅಲ್ಪ ಸ್ವಲ್ಪ ಹಣ ಬರ್ತದಲ್ವಾ. ಇವಾಗ ನಾನು ಆನ್ ಸ್ಕ್ರೀನ್ ಅಂದ್ರೆ ನೀವು ಹೇಳ್ತೀರಿ ಅಂತ ಹೇಳೋದಿಲ್ಲ ಸ್ನೇಹಿತರೆ, ಆಫ್ ಸ್ಕ್ರೀನ್ ಕೆಲವರು ಹೇಳ್ತಾರೆ, ಅಯ್ಯೋ ನಿಮ್ಗೇನು ಗಂಡ ದುಡಿತಾನೆ, ಹೆಂಡತಿ ದುಡಿತಾಳೆ, ಆತರ ಎಲ್ಲ ಮಾತಾಡ್ತಾರೆ. ನಮ್ ಕಷ್ಟ ನಮ್ಗೆ ಗೊತ್ತಿರ್ತದೆ. ಎಷ್ಟೊಂದು ವಿಚಾರ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ. ತುಂಬಾ ಬಾರಿ ಅನ್ಕೊಳ್ತೀವಿ ನಾವು, ಏನಕ್ಕಾದ್ರೂ ಹಬ್ಬ ಒಂದ್ ಅಮೌಂಟ್ ಬಂತು, ಸೇವಿಂಗ್ಸ್ ಮಾಡ್ಬೇಕು, ಒಂದಿಷ್ಟಿದೆ ಅಂತ. ಅಷ್ಟೊತ್ತಿಗೆ ನಮ್ಗೆ ಎಲ್ಲಿಂದಾದ್ರೂ ಖರ್ಚು ಬರ್ತದೆ, ಅದ್ ಯಾಕೆ ಅಂತ ಗೊತ್ತಿಲ್ಲ. ಈ ತರ ಹಿಂಗೆ ನಡೀತಾ ಇದೆ ಸ್ನೇಹಿತರೆ, ಜೀವನನೇ ಹೀಗೆ. ಯಾವತ್ತೂ ಕೂಡ ನಾವು ಖುಷಿಲೇ ಬದುಕ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಕಷ್ಟ ಸುಖ ಎಲ್ಲಾನು ಇರ್ತದೆ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಇನ್ನ ನಿಮ್ಮ ಆರೋಗ್ಯ ಹೇಗಿದೆ ವಿದ್ಯಾ ಅವ್ರೆ ಅಂತ ಕೇಳಿದ್ರಿ. ಸದ್ಯಕ್ಕೆ ಆರಾಮಾಗಿದ್ದೀನಿ. ನೋಡೋಣ. ಇನ್ನ ಹೇರ್ ಕಟ್ ಬಗ್ಗೆ ತುಂಬಾ ಜನ ಹೇಳಿದ್ರಿ, ಒಂಥರ ನಾನೇ ಚೇಂಜ್ ತರ ಕಾಣ್ತಾ ಇದ್ದೀನಿ. ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು, ನನ್ಗೆ ಗೊತ್ತೇ ಆಗಿಲ್ಲ ಮೊದ್ಲಿಗೆ ನೀವು ಅಂತ ಹೇಳಿ ಅಂತ ಹೇಳ್ತಾ ಇದ್ರು. ಮಜಾ ಆಗಿದೆ ಅಲ್ವಾ. ಇನ್ನ ಒಂದ್ ಸ್ವಲ್ಪ ದಿನದಲ್ಲಿ ಉದ್ದ ಆಗ್ತದೆ. ನನಗೂ ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯ್ತು, ಅಯ್ಯೋ ಇಷ್ಟೊಂದು ಹೋಯ್ತಲ್ಲ ಅಂತ. ಫುಲ್ ಹೇರ್ ಫಾಲ್ ಆಗಿತ್ತು, ಎಷ್ಟರ ಮಟ್ಟಿಗೆ ಅಂದ್ರೆ ತುಂಬಾ ಇದಾಗಿತ್ತು. ಹಾಗಾಗಿ ಅಕ್ಕ ಅರ್ಧನೇ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ರೀ. ನಮ್ಮ ಮನೆಯವರು ಇವತ್ತು ಮನೆಯಲ್ಲೇ ಇದ್ದಾರೆ. ಇನ್ನ ಕೆಲವೊಂದಿಷ್ಟು ಪ್ರಶ್ನೆ ಎಲ್ಲ ಕೇಳ್ತೀರಿ ಸ್ನೇಹಿತರೆ ನೀವು. ಸಮಯ ಬಂದಾಗ ನಾನು ಕೂಡ ಉತ್ತರ ಕೊಡ್ತೀನಿ, ಇಲ್ಲ ಅಂತಲ್ಲ. ಹಿಂಗೆ ನಿಂತಿಲ್ಲ ಜೀವನ. ನಮ್ದು ಕೂಡ ಬೇರೆ ಬೇರೆ ಉದ್ಯೋಗಗಳೆಲ್ಲ ನಡೀತಾ ಇದೆ. ಈ ತರ ನೋಡೋಣ, ಮುಂಬರುವಂತಹ ದಿನಗಳಲ್ಲಿ ಹೇಳ್ಕೊಳ್ತೀನಿ. ಇನ್ನ ಒಂದ್ ಮೆನ್ಷನ್ ಮಾಡ್ಬಿಡ್ತೀನಿ, ನೀವು ಹಾಕಿದ ಕಾಮೆಂಟು ನನ್ಗೆ ಬೇಜಾರಾಗಿ ಅಲ್ಲ, ನಾನು ಜಸ್ಟ್ ಒಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇನೆ. ಅಂದ್ರೆ ನನ್ಗೂ ಕೂಡ ಆಸೆ ಇದೆ, ನಾನು ಕೂಡ ಅಂದ್ರೆ ಯೂಟ್ಯೂಬ್ ಹಣ ಎಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಏನಾದ್ರೂ ತಗೊಳ್ಬೇಕು, ಆತರ ಎಲ್ಲ ನನ್ಗೂ ಕೂಡ ಆಸೆ ಇದೆ. ನಾನ್ ಹೇಳ್ದೆ ಅಲ್ವಾ, ಎಲ್ಲಾನು ಅಂದ್ರೆ ಕಷ್ಟಕ್ಕೇನೆ ಹೋಗ್ತಾ ಇದೆ ದುಡ್ಡು. ಪರವಾಗಿಲ್ಲ, ಮುಂದೊಂದ್ ದಿನ ಸೇವಿಂಗ್ಸ್ ಆಗ್ಬಹುದು. ಅಂದ್ರೆ ನನ್ಗೆ ನಿಮ್ಗೊಂದು ಹೇಳ್ಕೊಳ್ಬೇಕು ಅಂತ ಅನಿಸ್ತು, ಹಂಗಾಗಿ ಹೇಳ್ಕೊಂಡೆ ಬಿಟ್ರೆ ಇನ್ನೇನಿಲ್ಲ ಸ್ನೇಹಿತರೆ. ಬೇಜಾರ್ ಮಾಡ್ಕೊಂಡಂತೂ ಖಂಡಿತ ಅಲ್ಲ. ಕೊನೆಯದಾಗಿ ಒಂದ್ ಮೆನ್ಷನ್ ಮಾಡ್ತೀನಿ, ನನ್ಗೆ ಚಿಕ್ಕ ಪುಟ್ಟ ಏನೇ ಒಂದು ಥಿಂಗ್ಸ್ ಬೇಕು ಅಂತಂದ್ರೇನು ನಮ್ಮ ಮನೆಯವರು ಅಂದ್ರೆ ಕೊಡಿಸ್ತಾರೆ. ಜಾತ್ರೆಗೆ ಆಗಿರ್ಬಹುದು, ಬಟ್ಟೆ ಆಗಿರ್ಬಹುದು, ಏನೇ ಆದ್ರೂ. ಕೆಲವೊಮ್ಮೆ ನಾನು ಕೂಡ ಕೊಡ್ಸಿ ಅಂತ ಕೇಳ್ತೀನಿ, ಇಲ್ಲ ಅಂತ ಅಲ್ಲ. ಅಂದ್ರೆ ನಮ್ದು ಏನೇನ್ ಕಮಿಟ್ಮೆಂಟ್ ಇದೆ, ನಮ್ಗೆ ಇವಾಗ ಅಂದ್ರೆ ಹಣ ಯಾವ್ದಕ್ ಬೇಕು, ನನ್ಗೆ ಯಾವ ವಸ್ತು ತುಂಬಾ ಅಗತ್ಯ ಇದೆ ಅಂದ್ರೆ ನಾನು ಈ ತರ ವಿಚಾರ ಮಾಡ್ತೀನಿ. ನಮ್ಮನೆ ಫೇವ್ರೇಟ್ ಉದ್ದಿನ ವಡ ಒಂದು 10-15 ಸೀರೆ ಇರ್ಬೋದು, 10-15-12 ಗೊತ್ತಿಲ್ಲ, ಅಷ್ಟು ರೆಡಿ ಮಾಡಿಟ್ಟಿದ್ದೀನಿ. ವಿಜಯ ಕೊಟ್ಬಿಟ್ಟು ಬರ್ಬೇಕು. ಅದಕ್ಕಿಂತ ಮುಂಚೆ ಡ್ರೆಸ್ ತೋರಿಸ್ಬಿಡ್ತೀನಿ ಆಯ್ತಾ. ಏನ್ ಶೆಕೆ ಅಂತೀರಿ, ನಮ್ಮ ಮನೆಯಲ್ಲಂತೂ ವಿಪರೀತ ಶೆಕೆ.
ಹೆಂಗಿರೋದಪ್ಪ 2 ತಿಂಗಳ ಅಂತ ನನಗೆ ಇವಾಗ್ಲೇ ಅನಿಸ್ತಾ ಇದೆ. ಏಪ್ರಿಲ್ ಮೇ 2 ತಿಂಗಳ ಕಳಿಬೇಕು. 2 ತಿಂಗಳ ಕಳಿಬೇಕಂತಂದ್ರೆ 2 ವರ್ಷ ಕಳೆದಂಗೆ. ಇದೊಂದು ಕುರ್ತಾ, ಇದರಲ್ಲಿ ಕಲರ್ಸ್ ಇದೆ. ಇದನ್ನ ಆನ್ಲೈನ್ ಅಲ್ಲಿ ತರಿಸಿರುವಂತದ್ದು ಆಯ್ತಾ. ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಚೆನ್ನಾಗಿದೆ, ಡೈಲಿ ಯೂಸ್ಗೆಲ್ಲಾನು ಚೆನ್ನಾಗಿದೆ. ಈ ತರ ಕಲರ್ ಇದೆ. ಮುಂಚೆ ನನ್ನ ಹತ್ರ ಇದರಲ್ಲಿ ಒಂದು ಲೈಟ್ ಪಿಂಕ್ ಏನೋ ಇತ್ತು, ತುಂಬಾ ಜನ ನೋಡಿರ್ಬೋದು. ಇದು ಒಂಥರ ಕಾಟನ್ ತರ ಐತೆ. ಕಾಟನ್ ರಯಾನ್ ಕ್ಲಾತ್ ಅಂತ ಅನ್ಕೊಂಡಿದೀನಿ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.